Today we have with us a distinguished guest from all the way from Bangalore, our own Mr. Seeman Kumar Singh, an IPS officer. Now is Inspector General of Police for the city of Bangalore. A 1996 batch IPS officer, former Dakshina Kannada SP, first Police Commissioner of Mangalore City, and DIG and Commander of Anti-Naxal Force at Karkala. Now IGP administration of DG ಆಮೇಲೆ IGP office Bangalore city. Seeman sir ಬಗ್ಗೆ ಹೇಳಬೇಕು ಅಂದ್ರೆ is a savior for thousands of stranded immigrants in Bangalore and beyond. The best part was when his phone number accidentally became a food helpline for migrants. Seeman sir became a one-point contact person for distorted migrants from other states like Bihar, Kerala, Tamil Nadu, Gujarat, and Maharashtra. So he has helped more than 5,000 immigrants during these difficult times. Let's all salute this true hero, and we are very fortunate to have you, sir, today for this show. Thank you. Sir, Seeman sir, thank you very much once again. I know, as I told you, you are a true hero who have worked, who have saved lives. Now it's been very challenging. India anta deshadalli, you have done such a wonderful job. We salute you once again. From all people across North America, we would like to thank you. And we would like to just know how did you do it and what motivated you to do this great job. ಮೊದಲಾಗಿ ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಪರವಾಗಿ ನಾನು ಮೂಲತಃ ಬಿಹಾರದವರು. ಬ್ಯಾಂಗ್ಳೂರಲ್ಲಿ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದೇ ನಮ್ದು ಊರ್. ನೀವು ಐ ಟೇಕ್ ಇಟ್ ಎಸ್ ಮೈ ಹೋಮ್ ಸ್ಟೇಟ್ ನಾವು. ಅಂಡ್ ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ನನಗೆ ಕಿರಣ್ ಮತ್ತೆ ಜಾಯ್ ಮತ್ತೆ ಪ್ರಭಾಕರ್ ಮತ್ತೆ ಬೇರೆ ಇನ್ನಿತರ ಎಲ್ಲರೂ ತಾವು ನನಗೆ ಇನ್ವೈಟ್ ಮಾಡಿ ನಂದು ಒಂದು ಏನ್ ವ್ಯೂಸ್ ಇದೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಅದಕ್ಕೆ ತುಂಬಾ ಧನ್ಯವಾದಗಳು ನಾನು ನಿಮ್ಮೆಲ್ಲರಿಗೆ. ಮತ್ತು USA ಮತ್ತೆ ಕೆನಡಾದವ್ರು ಎಲ್ಲರೂ ತಾವು ಯಾರ್ಯಾರು ವೀಕ್ಷಿಸ್ತಾರ ಇದು ಪ್ರೋಗ್ರಾಮ್ ಎಲ್ಲರಿಗೂ ನಾನು ನಮ್ಮ ವೈಯಕ್ತಿಕವಾಗಿ ನಾನು ಬ್ಯಾಂಗ್ಳೂರಿಂದ ನಿಮ್ಗೆಲ್ಲರಿಗೆ ತುಂಬ ಹೃದಯದಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ ಮತ್ತೆ ಧನ್ಯವಾದ ಹೇಳ್ತಾ ಇದ್ದೀನಿ ನಾನು ಕೇಳ್ಕೊಳ್ಳಿ. First and foremost, I like to say that I don't want to make it a very, very serious topic. But yes, the topic is very serious. And somehow the police department in Bangalore, especially Karnataka police, they did their best. And today I can vouch that there was no violence, no lathi charge, no sort of violent incident or any incident related to migrants. And ನಾನು ಮೊದಲಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ಮೈಗ್ರೆಂಟ್ಸ್ ಶಬ್ದಕ್ಕಿಂತ ಗೆಸ್ಟ್ ವರ್ಕರ್ಸ್ ಹೇಳೋದು ಉತ್ತಮ. ಯಾಕೆಂದ್ರೆ ಮೈಗ್ರೆಂಟ್ಸ್ ಹೇಳಿದ್ರೆ ನಾವು ಅದು ಒಂಥರ ಅವ್ರಿಗೆ ಡಿಮೀನ್ ಮಾಡ್ದಂಗೆ ಆಗ್ತದೆ. ಸೊ ಐ ವಿಲ್ ಲೈಕ್ ಟು ಯೂಸ್ ದ ವರ್ಡ್ ಗೆಸ್ಟ್ ವರ್ಕರ್ಸ್. ಸೊ ಇದು ಸಮಸ್ಯೆ ಗೆಸ್ಟ್ ವರ್ಕರ್ಸ್ ತುಂಬಾ ದೊಡ್ಡದು ಆಯ್ತು. ಇಲ್ಲಿ ಮಾತ್ರ ಕರ್ನಾಟಕದಲ್ಲಿ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಆಯ್ತು. ಬಟ್ ಇದು ಒಂಥರ ನಮ್ಗೆ ಒಂದು ಚಾಲೆಂಜ್. ದಿಸ್ ಕೇಮ್ ಆಸ್ ಅ ಚಾಲೆಂಜ್ ಟು ಅಸ್. ಅಂಡ್ ನಂದು ಪರ್ಸನಲ್ ಫೋನ್ ನಂಬರ್ ಅದು ಬಿಕಾಸ್ ಆಫ್ ಸಮ್ ರೀಸನ್ಸ್, ಅದು ನಾನು ಡಿಟೇಲ್ ಆಗಿ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ, ಬಟ್ ಬಿಕಾಸ್ ಆಫ್ ಸಮ್ ರೀಸನ್ಸ್ ಇಟ್ ಬಿಕೇಮ್ public and it became viral in some of the states in Bihar, Jharkhand and some other states, because of which people started calling me directly, and I was receiving phone calls, close to 300 to 400 phone calls per day on my personal number. So initially 1 or 2 days ನನಗೆ ಬಹಳ ಒಂಥರ ಯಾವ ರೀತಿ ಇದು ಕೋಪ್ ಮಾಡಬೇಕು ಅಂತ ಅರ್ಥನೇ ಆಗ್ಲಿಲ್ಲ. ಆದ್ರೆ ಕೆಲವು ನಮ್ಮ ತುಂಬಾ ಕ್ಲೋಸ್ ಸ್ನೇಹಿತರು ಅವ್ರು ಏನ್ ಹೇಳಿದ್ರು, ನೀವು ತಕ್ಷಣ ಈ ಫೋನ್ಗೆ ನೀವು ನಂಬರ್ ಚೇಂಜ್ ಮಾಡಿ ಮತ್ತೆ ಹೊಸ ನಂಬರ್ ತಗೊಳ್ಳಿ. ಬಟ್ ನಾನು ಯಾಕೆ ಒಂದು ಡಿಸಿಷನ್ ತಗೊಂಡೆ ಅಂದ್ರೆ, ಈ ಜನ ಡಿಸ್ಟ್ರೆಸ್ ಅಲ್ಲಿ ಇದ್ದಾರೆ,
ಅವ್ರು ನನಗೆ ಒಂದು ಹೆಲ್ಪ್ ಕೇಳ್ತಾ ಇದ್ದಾರೆ. ಮತ್ತೆ ಆ ಹೆಲ್ಪ್ ಏನಿದೆ ಬರೀ ಊಟಕ್ಕೋಸ್ಕರ, ಬೇರೆ ಅಂತ ಏನ್ ದೊಡ್ಡ ಕೇಳ್ತಾ ಇಲ್ಲ. ಸೊ ನನ್ನ ಕಡೆಯಿಂದ ಏನಾಗುತ್ತೆ ನಾನು ನೋಡ್ತೀನಿ. ಸೊ ನಾನು ಒಂದು ಈ ಚಾಲೆಂಜ್ ತಗೊಂಡೆ. ಚಾಲೆಂಜ್ ಅಲ್ಲಿ ಇನಿಷಿಯಲಿ ಸ್ವಲ್ಪ ಸಮಸ್ಯೆ ಆಯ್ತು, ಯಾಕೆಂದ್ರೆ ನಂದು ಪೊಲೀಸ್ ಕೆಲಸನೂ ಇತ್ತು, ಜೊತೆಗೆ ಈ ಫೋನ್ ಕಾಲ್ಸ್ ತುಂಬಾನೇ ಬರ್ತಾ ಇತ್ತು. ಆದ್ರೆ ನಾವು ಒಂದು ಸಿಸ್ಟಮ್ ಇವಾಲ್ವ್ ಮಾಡಿ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಅಲ್ಲಿ ಕಂಟಿನ್ಯೂಸ್ 2 months ಅಲ್ಲಿ ದಿ ಪ್ರಭಾಕರ್ ಅವ್ರು ಹೇಳ್ತಾ ಇದ್ರು 5,000 ಅಲ್ಲ, ಈಗ ಮೇಡಮ್ ಸುಧಾಮೂರ್ತಿ ಕೂಡ ಬರ್ತಾರ. ಶಿ ಇಸ್ ಆಲ್ಸೋ ಒನ್ ಆಫ್ ದಿ ಡೋನರ್ಸ್ ಇನ್ ದಟ್, ಮೇಜರ್ ಡೋನರ್ಸ್. ಕೊನೆಗೆ ನಂದು 80,000 ಕಿಟ್ಸ್ ವಿ ಕುಡ್ ಡಿಸ್ಟ್ರಿಬ್ಯೂಟ್. 80,000 means families, maybe some 30 to 40,000. So 80,000 people were benefited through the distribution of food kits to them. I'll just take 2-3 minutes so that you can understand how it was. We did not have any system of financial transaction. We just had donors, and we requested the donors to give food rations. Because this is COVID time, we can't prepare food. We cannot distribute 2 times a day food. So we took a decision to give dry rations to people, whether it is from North Karnataka or North India or whoever. ಯಾರು, ಯಾಕೆಂದ್ರೆ ನಿಮ್ಗೆ ಗೊತ್ತಿರಬಹುದು, ಬೆಂಗಳೂರು ಇಂಥ ಸಿಟಿಯಲ್ಲಿ 2 ಕಡೆಯಿಂದ, ನಾರ್ತ್ ಕರ್ನಾಟಕದಿಂದ ಮತ್ತು ನಾರ್ತ್ ಇಂಡಿಯಾದಿಂದ ತುಂಬಾ ಜನ ಇಲ್ಲಿ ಇರ್ತಾರ, ಗೆಸ್ಟ್ ವರ್ಕರ್ಸ್. ಅಂದಾಜು ನಾವು ಎಲ್ಲ ಲೆಕ್ಕ ಮಾಡಿದ್ರೆ close to 10 lakh people were there, and there was a mismatch in the government records of how many people were there. So government machinery were also doing their best, and this I was doing on my personal basis with the help of my police officers and with civil society as such, and in which I would like to place it on record that Bangaloreans, especially Kannadigas, they have stood up to this. They have stood up in a very nice manner and contributed wholeheartedly to my cause. And I would again appreciate their efforts, because giving so many kits, and if you calculate the volumes and the financial value of all this, it will run into crores of rupees. So giving so much donation was not a small thing, but everyone, right from an individual to a company to some NGOs, everyone contributed, and we had a perfect system where we were channelizing the rations. Morning we get the boxes, by evening we used to distribute it through our PCR vans, that is our patrolling vehicles, and we used to send the WhatsApp photograph with the mobile numbers of which families got what. So it was a perfect system where there are no brokers, no middlemen, and it was as if the donor had a feel good factor. The donor used to see, okay, yes, what I have given has gone to the family. So continuously 2 ತಿಂಗಳು ನಾವು ಇದು ಮಾಡ್ಕೊಂಡೇ ಬಂದಿದ್ದೀವಿ. ಯಾಕೆಂದ್ರೆ ಇವತ್ತು ನಾವು 3ನೇ ತಿಂಗಳ 3.5 ತಿಂಗಳು ಆಗಿದೆ ಈ ಸಮಸ್ಯೆ. ಇದು 3.5 ತಿಂಗಳು ಆದ್ಮೇಲೆ ಮೇ ಬಿ ಆ ಟೈಮ್ ಏನಾಗೈತಿ, ದಟ್ ಸೀಮ್ಸ್ ಟು ವೆರಿ ಸ್ಮಾಲ್ ಥಿಂಗ್, because we are now fighting with COVID, the problem of COVID-19. But that time there was the problem of lockdown. No trains were running. I want to highlight this thing. No trains, no buses. People were blocked in one place. They could not come out of the house. No work, no wages. So it was a do or die situation for them. So we reached out to them. In fact, other day I was holding a similar webinar in one place, and then people have coined the term our PCR, our Hoysala in vehicle ide, ಅದಕ್ಕೆ ಸ್ಯಾಂಟಾ ವ್ಯಾಗನ್ಸ್ ಅಂತ ಹೆಸರು ಇಡ್ತಾರೆ. ಯಾಕೆಂದ್ರೆ ಅಲ್ಲಿ ಹೋದ್ರೆ ಏನೋ ಅಲ್ಲಿ ಬರ್ತದೆ ಅಂತ ಜನಕ್ಕೆ ಒಂಥರ ನಂಬಿಕೆ ಆಗಿತ್ತು. ಸೊ ಈ ತರ ಮಾಡ್ಕೊಂಡು ನಾವು 2 ತಿಂಗಳಲ್ಲಿ ಏನೇನು ನಾವು ಕಷ್ಟಪಟ್ಟ ರೇಷನ್ ಸಪ್ಲೈ ಮಾಡಿದೀವಿ. ನಂತರ ಈ ರೇಷನ್ ಸಪ್ಲೈ ಮಾಡುವಾಗನೇ ಸುಮಾರು ಒಂಥರ ನಮ್ಗೆ ಒಂದು ಪರ್ಫೆಕ್ಷನ್ ಆಯಿತು, ದಟ್ ವಾಟ್ ಎವರ್ ವಿ ಡೂ ಇಟ್ so that it reaches the exact person who wants it. So this was a system where I was getting calls and I was making the data analysis, relaying it to my officers in the field, and on one side, on the other side, I was getting donors day by day as the social media and press were highlighting this issue, and I was getting every day extra donor. So there was no day where I was without any extra donor coming to me. And the donors were such that they used to try to
give me money that, okay, you give your account number, I'll give money in that. But there was no account opened for it. So I had made one or two, there were two professional IT people who are our peer group leaders. They used to totally explain the matter to the people who wanted to join our group. So in a way, I did not have time. ನನ್ನ ಹತ್ರ ಸಮಯನೇ ಇರಲಿಲ್ಲ. ಕಂಟಿನ್ಯೂಸ್ ಫೋನೇ ಬರ್ತಿದ್ರು ನನಗೆ. ಒಂದು ಫೋನ್ ಮಿಸ್ ಮಾಡಿದ್ರೆ ಒಂದು ಫ್ಯಾಮಿಲಿಗೆ ಊಟ ಕಷ್ಟ ಆಗ್ತಿತ್ತು. ಸೊ ನಮ್ದು ಗುರಿ ಏನಿತ್ತು, ಪ್ರತಿಯೊಂದು ಫೋನ್ಗೆ ನಾನು ರಿಸೀವ್ ಮಾಡಿ ಅಂಡ್ ಆದಷ್ಟು ಜನಗೆ ನಾವು ಇದು ಸಾಯಂಕಾಲ ತನಕ ನಾವು ಊಟ ಕೊಡ್ಸೋದು ಅಂತ ನಂದು ಒಂದೇ ಉದ್ದೇಶ ಇತ್ತು. ಆ ಇದರಲ್ಲಿ ನನಗೆ ತುಂಬಾ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸೀನಿಯರ್ಸ್, ನನಗೆ ನಮ್ಮ DGP ಸಾಹೇಬರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ನಮ್ಮ ಆಫೀಸರ್ಸ್, ಇಡೀ ಸಿಟಿ ಪೊಲೀಸ್ ಇರ್ಲಿ, ಕರ್ನಾಟಕ ಇರ್ಲಿ, ಎಲ್ಲ ಕಡೆ ಹೆಲ್ಪ್ ಮಾಡಿದ್ರು. ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂದ್ರೆ, ಯಾಕೆಂದ್ರೆ ಕೆಲವರಿಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಕೆಲವರಿಗೆ ನಂಬರ್ ಮಾತ್ರ ಸಿಕ್ತಿತ್ತು ಅವ್ರ ವರ್ಕರ್ಸ್ ಕಮ್ಯುನಿಟಿಯಿಂದ. And they used to call me. Someone used to think that I am a ration shop owner. Some people thought that I am a helpline number operator. And some people, they thought that I am someone sitting in Bihar and operating from there. So like this, I used to start getting calls from Kerala, from Maharashtra, from Tamil Nadu, means guest workers who are stranded there. So they used to think that's a helpline number. And when I used to, for those people also, I used to take help of my batchmates, my Indian Police Service officers, Indian Administrative Service officers, who are my batchmates in those states, or my colleagues. And they in turn used to provide food there. So ಈ ತರ ಮಾಡಿ ನಾವು ಆಲ್ಮೋಸ್ಟ್ 5 ರಾಜ್ಯದಲ್ಲಿ ಏನೇನ್ ಸಮಸ್ಯೆ ಬಂತು ಅಲ್ಲಿ ನಾವು ನಮ್ಮ ಕಡೆಯಿಂದ ಎಷ್ಟಾಯ್ತು ನಾವು ಅಲ್ಲಿಗೆ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ಒಂದೇ ಟೈಮ್ ಇಂಟ್ರೆಸ್ಟಿಂಗ್ ಇದೆ, ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಲೈಕ್ ಇನ್ ಕೇರಳ ದೇರ್ ವಾಸ್ ಅ ಗ್ರೂಪ್ ಆಫ್ ವರ್ಕರ್ಸ್. ಅವ್ರು ಜಸ್ಟ್ ಒಂದು ವಾರ ಹಿಂದೆ ಕೇರಳ ಹೋಗಿದ್ರು. ಅವ್ರಿಗೆ ಯಾವ ಜಾಗದಲ್ಲಿ ಇದೆ ಅದನ್ನು ಗೊತ್ತಿರಲಿಲ್ಲ, ಯಾಕಂದ್ರೆ ಅವ್ರ ಕಾಂಟ್ರಾಕ್ಟರ್ ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಅವ್ರಿಗೆ ನಾನು ಏನ್ ರಿಕ್ವೆಸ್ಟ್ ಮಾಡಿದ್ವಿ, ಒಂದು ಫೋಟೋ ತೆಗಿ, ಎಲ್ಲಿ ನೀವು ಯಾವ್ದು ಬೋರ್ಡ್ ಒಂದು ಫೋಟೋ ತೆಗಿ, ಫೋಟೋ ತೆಗಿ ನನಗೆ ಕೊಡಿ. ಅವ್ರು ನನಗೆ ಫೋಟೋ ಕೊಟ್ಟರು. ಒಂದು ಮಸ್ಜಿದ್ ಇದೆ, ಅದರಲ್ಲಿ ಒಂದು ಬೋರ್ಡ್ ಹೆಸರು ಇತ್ತು ಮಲಯಾಳದಲ್ಲಿ. So that I sent it to my batchmate. He translated it and got the things arranged there. So like this, everywhere I used to try to help whatever is possible. And in this time, I like to point out that during the lockdown, since there was no movement, there was some exceptional cases like in medical emergency, in death cases, where people had to travel to North India or to other parts of Karnataka. Anta time alli ಬಡವರು ಇದ್ರು, ಅವ್ರ ಹತ್ರ ದುಡ್ಡು ಇರ್ಲಿಲ್ಲ, ಅವ್ರಿಗೆ ಕೂಡ ಮಾತಾಡ್ತಿದ್ವಿ. ಆಮೇಲೆ ಇದೇ ಟೈಮ್ ಅಲ್ಲಿ ಮೇಡಮ್ ಸುಧಾ ಮೂರ್ತಿ ಅವ್ರು ನಮ್ ಜೊತೆಗೆ, ಅವ್ರ ಆಫೀಸಿಂದ ಫಸ್ಟ್ ಫೋನ್ ಬಂತು, ಮೇಡಮ್ ಅವ್ರು ನಿಮ್ ಜೊತೆಗೆ ಮಾತಾಡ್ಬೇಕು. ಮೇಡಮ್ ಫೋನ್ ಮಾಡ್ತಾರೆ, ಮೇಡಮ್ ಅವರೇ ಡೈರೆಕ್ಟ್ ನಮ್ಗೆ ಫೋನ್ ಮಾಡಿದ್ರು. ನಾವು ಈ ತರ ಕೇಳಿದ್ದೀವಿ, ಪೊಲೀಸ್ ಅವರು ತುಂಬಾ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರೆ, ನಿಮ್ಗೆ ಎಷ್ಟು ಬಾಕ್ಸ್ ಬೇಕು? ನಾನ್ ಮೇಡಮ್ಗೆ ಹೇಳಿದೆ, ಮೇಡಮ್ ಎಷ್ಟು ನೀವು ಕೊಟ್ರೆ ಅದು ಸಾಲೋದಿಲ್ಲ, ಯಾಕೆಂದ್ರೆ ಡಿಮಾಂಡ್ ಅಷ್ಟಿದೆ. So she was very kind enough and she gave a huge number. And this number which she gave to me, boxes, I will not like to disclose to you because it was very confidential, she has given. And then before giving this assignment, when she on her own called me, before this, without my knowledge, she was supplying to us through some other sources which I was not knowing. Nantra ನನಗೆ ಗೊತ್ತಾಯ್ತು, ಮೇಡಮ್ ಇಲ್ಲಿನೂ ಕೊಟ್ಟಿದ್ದೀರಾ, ಮೊದಲೇನೂ ಕೊಟ್ಟಿದ್ದೀರಾ. ಸೊ she has a very large heart. And incidentally ನಾನು ಬಿಜಾಪುರ್ SP ಆಗಿ ಕೆಲಸ ಮಾಡಿದ್ದೀನಿ, ಮೇಡಮ್ ಆ ಕಡೆ ಅವರು. ಅಂಡ್ ನಾನು ತುಂಬಾ ಮೇಡಮ್ ಮತ್ತೆ ಸರ್ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ. ಮತ್ತೆ ಎಲ್ಲ ಕರ್ನಾಟಕದವ್ರು ಎಲ್ಲರಿಗೂ ಅಭಿಮಾನ ಇದೆ ಅವ್ರ ಫ್ಯಾಮಿಲಿ ಬಗ್ಗೆ. ಇವತ್ ಮೇಡಮ್ ಕೂಡ ಇಲ್ಲಿ ಬರ್ತಾರ, ನನ್ಗೆ ತುಂಬಾ ಖುಷಿ ಇದೆ. ಮತ್ತೆ ಅದಕ್ಕೋಸ್ಕರ ನಾನು ಸ್ಪೆಷಲ್ ಆಗಿ ಮೇಡಮ್ಗೋಸ್ಕರ ನಾನು ಇವತ್ತು ಅಟೆಂಡ್ ಆಗ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ನೀವು ಅದಕ್ಕೋಸ್ಕರ ಅಟೆಂಡ್ ಆಗೋದು ಕೇಳಿ ಬಹಳ ಸಂತೋಷ ಆಯ್ತು. ಯಾಕೆ ಬೆಂಗಳೂರಲ್ಲಿ ಅಟೆಂಡ್ ಆಗ್ಬೋದಲ್ಲ ಅಂತ. ಸೊ ಅದು ಒಂದು ಮೇಡಮ್. ದೆನ್ ಜಸ್ಟ್ ನಾನ್ ಫಿನಿಶ್, ಯಾಕೆಂದ್ರೆ ವಿ ಆರ್ ಆಲ್ ಈಗರ್ ಟು ಲಿಸನ್ ಟು ಮೇಡಮ್. ಅಂಡ್ ನಂತರ ಏನಾಯ್ತು, ಈ ಲಾಕ್ ಡೌನ್ ಆದ್ಮೇಲೆ ಮೇನ್ ಸಮಸ್ಯೆ ಬಂತು ಟ್ರೈನ್ ಮೂವ್ಮೆಂಟ್. ನಾವು ಏನು ಶ್ರಮಿಕ್ ಟ್ರೈನ್ ಇಲ್ಲಿ ಹೇಳ್ತಾ ಇದೀವಿ, ಇಡೀ ಇಂಡಿಯಾದಲ್ಲಿ ಒಂದು ಸ್ಪೆಷಲ್ ಟ್ರೈನ್ ಸಿಸ್ಟಮ್ ಸ್ಟಾರ್ಟ್ ಆಯ್ತು. That became a challenge for us because police department started working like a railway department. We were ticketing, we were doing the taking them out and all that. It became a huge task, but somehow the entire police department lived up to the expectation and we did a wonderful job and we are still doing it. Iglu ಕೆಲವು ಟ್ರೈನ್ಸ್ ಹೋಗ್ತಾ ಇದೆ.
ಇಲ್ಲಿವರೆಗೆ ಕ್ಲೋಸ್ ಟು 5 ಲಕ್ಷ ಜನಗೆ ನಾವು ಇಲ್ಲಿಂದ ಬೇರೆ ಬೇರೆ ರಾಜ್ಯಕ್ಕೆ ಕಳಿಸಿದೀವಿ. ಮತ್ತೆ ವಿದಿನ್ ಕರ್ನಾಟಕ ಸುಮಾರು ಅಂದ್ರೆ ನಾರ್ತ್ ಕರ್ನಾಟಕ ಹೋಗ್ಲಿಕ್ಕೆ ಎಲ್ಲ ಬಸ್ಸಸ್ ಹೋಗಿದೆ, ಟ್ರೈನ್ಸ್ ಹೋಗಿದೆ. ಸೊ ಆತರ ನಾವು ಪ್ರತಿಯೊಂದು ವಿಷಯದಲ್ಲಿ ಪೊಲೀಸ್ ಅವರು ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ದಿಸ್ ಹಸ್ ರಿಯಲಿ ಬ್ರಾಟ್ ಅಪ್ ದಿ ಇಮೇಜ್ ಆಫ್ ದಿ ಪೊಲೀಸ್. ತಾವು ನೋಡಿರಬಹುದು ಇಡೀ ಇಂಡಿಯಾದಲ್ಲಿ ಅವರು ಕಾನ್ಸ್ಟೇಬಲ್ ಇಂದ ಹಿಡಿದು ಮೇಲ್ಮಟ್ಟದ ಅಧಿಕಾರಿವರೆಗೆ ಎಲ್ಲರೂ ಒಂಥರ ಒಂದು ಪಾಸಿಟಿವ್ ಅಟಿಟ್ಯೂಡ್ ಗೋಸ್ಕರ ಒಂದು ಬಹಳ ಒಂದು ರೆಸ್ಪೆಕ್ಟ್ ಬಂದಿದೆ ಪೊಲೀಸ್ದು. ಯಾಕಂದ್ರೆ ಇಂಥ ಟೈಮ್ ಅಲ್ಲಿ ವಿ ಆರ್ ದಿ ಫ್ರಂಟ್ ಲೈನ್ ವಾರಿಯರ್ಸ್ ಅಗೇನ್ಸ್ಟ್ ಅಂಡ್ ವಿ ಆರ್ there on the road, there on the streets for any problem, and we did not shirk a bit and we did a teamwork. One more thing I want to like to point out that because of this system all over India of guest workers moving from one part to another, we have a database in entire India. Like anyone moving from Karnataka to Bihar, anyone moving from Maharashtra to Karnataka, ellardu ಒಂದು ಇಡೀ ಇಂಡಿಯಾದಲ್ಲಿ ಒಂದು ಫಸ್ಟ್ ಟೈಮ್ database create agide which has their Aadhaar card details captured, their phone numbers captured, their place of origin, place of movement. So this, in my opinion, for great policy makers will be a game changer in future. And our Honorable Prime Minister Sir has already started many schemes which will directly target these lowest strata of the people who are really suffering, and they will be in a better position. And in the present situation, I'll just point out one or two things, like the exact COVID problem which we are having now. We are trying to see that the police department as such, stays safe so that we can serve society better. In that way, we are doing a positive approach. We are circulating videos of our staff who have been discharged after getting affected by COVID. And in the entire Karnataka, almost to around 300 police staff are affected right now. More than about 30 police stations have been sealed down temporarily. So it's a very it's a challenge for us also, but we are living up to it and we are working. Day night we are working. And in this situation, we are certainly getting the full support of the civil society and the entire population as such. One or two small interesting incidents I like to tell, like when the train was going, one corporator from Bangalore city, he said that, sir, I'll sponsor a bus for 30 people to go to Jharkhand, because they used to stay near our apartment and the cost was coming to 2.5 lakhs from sending from Bangalore to Jharkhand. So I told him, see, I'll arrange tickets for all those 30 people in the train, next earliest train. But that same 2.5 lakhs, what you do, you spend it on the entire train for refreshments, for their food and their juices and whatever. So he was also very excited, and then he changed the concept and he sponsored the entire train for refreshment, food, because it's a journey of 2 days. So like that, we used to get involved with them and try to see how best it can be done. And a very touching example, I tell you, that there was a worker here in Bangalore whose child was with a very severe disease he was having, and only 4 days of medicine was left in his village. There was total lockdown, no trains were going, no buses were there. This worker was literally crying that you give me permission to go. But how he goes from here to Bihar? So what we did, we took the medicine's name, means I personally got the medicine's name and then gave it to my counterpart there in Bihar. But however, it was very difficult for him to get those medicines because it was very costly and some rare medicines, but still we got it and sent it by a vehicle to his village. So these type of things, there are umpteen number of things which all our police did at all levels. It's not that I only did. Everyone stood up to it, and we tried to see that the name of Karnataka and especially Bangalore is retained and instill confidence in our investor community and further the brand of the Indian Silicon Valley, so that the crisis can be tackled in a better manner. In the end, I would like to point out that with all this, and a great teamwork, the police department has really got a very nice name. And in recent histories, because we are used to all sort of works during calamities, during very great disasters, during accidents. But this tragedy, which we have seen now, a human tragedy during the migrations, during the movement of the guest workers, during the movement of trains, during the lockdown, and now seeing the COVID-19 problem, we have never seen such a
such a this thing personal, such a huge human tragedy which has befallen everyone, but everyone has stood up to it, and we are all, and we should also be very very uh, sympathetic to the police personnel who have been who have died on duty working for the people. So once again ನಾನು ಎಲ್ಲರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ನಾನು ಕೇಳಲಿಕ್ಕೆ, ಮತ್ತೆ ಇನ್ನೊಂದು ಸರಿ ಆರ್ಗನೈಸರ್ಸ್ಗೆ ನನಗೆ ಇಲ್ಲಿ ಕರೆದಿದ್ದಕ್ಕೆ ನಾನು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಸುಧಾ ಮೇಡಮ್ ಅವ್ರಿಗೆ ಕೂಡ ನಾನು ಪರ್ಸನಲ್ ಆಗಿ ಇಲ್ಲಿ ಧನ್ಯವಾದ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಹೇಮಂತ್ ಕುಮಾರ್ ಅವರೇ. ನಿಮ್ಮ ಸೇವೆಗೆ ನಮ್ಮ ಪ್ರೀತಿ, ನಮ್ಮ ಗೌರವ ನಿಮ್ ಜೊತೆ ಯಾವಾಗ್ಲೂ ಹಾಗೆ ಇರುತ್ತೆ. ಹಾಗೇನೆ ನಮ್ಮ ಎಲ್ಲರ ಫ್ಯಾಮಿಲಿನೂ ಇಂಡಿಯಾದಲ್ಲಿ ಎಲ್ಲರೂ ಅಲ್ಲೇ ಇದ್ದಾರೆ. ಅವರ ಸುರಕ್ಷತೆಗಾಗಿ ನೀವೆಲ್ಲರೂ ಕಷ್ಟ ಪಡ್ತಾ ಇದ್ದೀರಾ, ನಿಮ್ಮ ಸಮಯವನ್ನ ಮೀಸಲಿಟ್ಟಿದ್ದೀರಾ. ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಈ ವೇದಿಕೆಯ ಮೂಲಕ ನಾವೆಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್, ವೈದ್ಯರಿಗೆ, ಹಾಗೆ ಆಶಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಮ್ಮ ಗೌರವವನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ನಮ್ ಜೊತೆ ಶ್ರೀಮಂತ್ ಸರ್ ಕ್ವಿಕ್ ಆಗಿ ಮಾತಾಡ್ಬಿಟ್ಟು ಅವರು ಡ್ಯೂಟಿಗೆ ಹೋಗ್ಬೇಕು ವಾಪಸ್. ಹೌದೌದು, ಅವ್ರ ಡ್ಯೂಟಿ ಮುಖ್ಯ. ನಾ ಅವ್ರ ಬೆಂಗಳೂರಾಗ ಸಿಗ್ತೀನಿ ಬಿಡಿ, ಅವ್ರಿಗೆ ಏನಿದೆ ತೊಂದ್ರೆ ಬೇಡ. ಇಲ್ಲ ಮೇಡಮ್, ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ತಮ್ಗೆ. ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಇನ್ನೊಂದ್ಸರಿ. ಯಾಕಂದ್ರೆ ಅಂತ ಟೈಮ್ ಅಲ್ಲಿ ತಾವು ಮುಂದೆ ಬಂದು ಈ ತರ ದೊಡ್ಡ ಮನುಷ್ಯ ಮಾಡಿ ಇಷ್ಟು ಪ್ರಮಾಣದಲ್ಲಿ ತಾವು ಹೆಲ್ಪ್ ಮಾಡಿದ್ರೆ ಐ ರಿಯಲಿ ಥ್ಯಾಂಕ್ಫುಲ್ ಟು ಯು ಮ್ಯಾಮ್. And I would like to bring you notice of all who are viewing that we have a very high-tech CID office, Criminal Intelligence Department. ಹೌದು, ನಾವು ಮಾಡಿದ್ದೀವಿ. ಅದು ಮೇಡಮ್ ಅವರು ಮಾಡಿದ್ದಾರೆ ಅವರು, and I can't tell the amount she has put in from her trust, and it is one of the best in India, the facilities there for cyber crime, for training, for everything. So madam ಅವರು ಯಾವಾಗಲೂ ನಮ್ಮ ಡಿಪಾರ್ಟ್ಮೆಂಟ್ ಗೆ ಅವರು ಯಾವಾಗಲೂ ಮುಂದೆ ಬಂದು ಹೆಲ್ಪ್ ಮಾಡ್ತಾ ಇರ್ತಾರ. ಅವ್ರ ಮನೆ ಹತ್ರದ ಯಾವ್ದು ಪೊಲೀಸ್ ಸ್ಟೇಷನ್ ಇದೆ, ಅದು ಇಟ್ ವಾಸ್ ಅ ರನ್ ಡೌನ್ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್. ಶಿ ಹ್ಯಾಸ್ ಚೇಂಜ್ ದಿ ಎಂಟೈರ್ ಪೊಲೀಸ್ ಸ್ಟೇಷನ್. ಆಮೇಲೆ ನಂದು ಪರ್ಸನಲ್ ಆಗಿ ನಾನು ಮೇಡಮ್ ತಮಗೆ ಗೊತ್ತಿರ್ಲಿಕ್ಕೆ ಇಲ್ಲ ಮೇಡಮ್, ನನ್ನ ಫೋಟೋ ಕೂಡ ಇದೆ, ಈಗ ಶೇರ್ ಮಾಡಬೇಕು. ನಾನು SP ಇದ್ದಾಗ ನಾರಾಯಣ ಮೂರ್ತಿ ಸರ್ ಆ ಟೈಮ್ ಅಲ್ಲಿ ಜೀಪ್ ನಮ್ಗೆ ಒಂದು ಡೊನೇಟ್ ಮಾಡಿದ್ರು ಇನ್ಫೋಸಿಸ್ ಕಡೆಯಿಂದ. ಫಸ್ಟ್ ಬಿಲ್ಡಿಂಗ್ ಆಗಿತ್ತು ಕೊಟ್ಟಾರಕ್ಕೆ ಹೋಗಿ. So Infosys has been doing great work in the field of social work, and in that time alli kuda they have done a great work. So nanu tammellaru samasta parvagi I am taking the responsibility of thanking madam, and a big round of applause for her today, and she really deserves it. My duty. ನಾನು ಒಂದು ಭಾರತ ದೇಶದ ಪ್ರಜೆಯಾಗಿ ನನ್ನ ಡ್ಯೂಟಿ ನಾನು ವಿಶೇಷ ಮಾಡ್ತಾ ಇಲ್ಲ. ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡ್ತಾರೆ. ಸೊ ಎಲ್ಲರಿಗೂ ನಮಸ್ಕಾರ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್.